ನಮಸ್ಕಾರ ಎನ್ಆರ್ ಪ್ರಾಪರ್ಟೀಸ್ ಎಲ್ಲ ವೀಕ್ಷಕರಿಗೂ ನಾವು ಇವತ್ತು ನಿಮಗೆ ಇನ್ನೊಂದು ಲಕ್ಸುರಿ ಪ್ರಾಪರ್ಟಿನ ತೋರ್ಸಕ್ಕೆ ಬಂದಿದ್ದೀವಿ. ಸೊ ಈ ಪ್ರಾಪರ್ಟಿ ಬಂದ್ಬಿಟ್ಟು ಬನಶಂಕರಿ 6 ಸ್ಟೇಜ್ 4th B ಬ್ಲಾಕಲ್ಲಿದೆ. ಸೊ ಈ ಪ್ರಾಪರ್ಟಿ ಡೈಮೆನ್ಷನ್ ಬಂದ್ಬಿಟ್ಟು 20/30. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಮುಂದೆ ಎಲಿವೇಶನ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇದು ಒಂದು ಡ್ಯೂಪ್ಲೆಕ್ಸ್ ಮನೆ 4 BHK. ಬನ್ನಿ ಈ ಪ್ರಾಪರ್ಟಿನ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ಪಾರ್ಕಿಂಗ್ ಲಾಟ್ ಬರುತ್ತೆ. ಪಾರ್ಕಿಂಗ್ ಲಾಟಲ್ಲಿ ನೀವು ಒಂದು 2-3 ಕಾರು ಮತ್ತು ಸುಮಾರು 2 ವೀಲರ್ಸ್ನ ಇಲ್ಲಿ ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು. ಆ್ಯಂಡ್ ಗೇಟ್ ನೋಡ್ತಿದ್ದೀರಲ್ಲ ಫುಲ್ ಕವರೇಜ್ MS ಗೇಟ್ ಇದೆ. ಆ್ಯಂಡ್ ಗೇಟ್ ಆಚೆನೇ ನಿಮಗೆ 2 ಕ್ಯಾಮ್ರಾ ಪ್ರೊವಿಷನ್ಸ್ ಕೂಡ ಇದೆ. ಸೊ ಪಕ್ಕದಲ್ಲಿ ಸಂಪ್ ಇದೆ ಇಲ್ಲಿ 2. ಸೊ ಇಲ್ಲಿ ವಾಟರ್ಗೆ ಅಂತ ಹೇಳಿ ಬೋರ್ವೆಲ್ ಕನೆಕ್ಷನ್ ಇದೆ ಮತ್ತು ಕಾವೇರಿ ಕನೆಕ್ಷನ್ ಕೂಡ ಇದೆ. ಸೊ ಇಲ್ಲಿ ಹಿಂದೆ ಒಂದು ಪ್ಯಾಸೇಜ್ ಇದೆ. ಸೊ ಈ ಪ್ಯಾಸೇಜ್ ಬಂದ್ಬಿಟ್ಟು 1.5 ಫೀಟ್ ಆಗಿರುತ್ತೆ. ಫುಲ್ ಕವರೇಜ್ ಗೇಟ್ ಇದೆ. ಸೊ ಇಲ್ಲಿ ಸಂಪ್ ಪಕ್ಕದಲ್ಲಿ ಒಂದು ಸಿಲಿಂಡರ್ ಯೂನಿಟ್ ಇದೆ. ಹಿಂಗೆ ಈ ಕಡೆ ಬಂದರೆ ಮೀಟರ್ ಬೋರ್ಡ್ ಕೂಡ ಇದೆ ಮನೆಗೆ ಸಪ್ರೇಟ್ ಆಗಿ. ಸೊ ಗ್ರೌಂಡ್ ಫ್ಲೋರ್ ಅಂದರೆ ಪಾರ್ಕಿಂಗ್ ಲಾಟ್ನ ನೋಡಿದ್ದೀವಿ. ಫಸ್ಟ್ ಫ್ಲೋರ್ ಕೂಡ ಈಗ ನೋಡ್ಕೊಂಡು ಬರೋಣ. ಸೊ ಸ್ಟೇರ್ ಕೇಸ್ ಎಲ್ಲ ಗ್ರಾನೈಟಿಂದ ಇದೆ. ಆ್ಯಂಡ್ ಪಕ್ಕದಲ್ಲಿ ವಾಲ್ ಎಲ್ಲ ವೆಟ್ರಿಫೈಡ್ ಟೈಲ್ಸ್ ಡುವೆಲ್ ಕಾಂಬಿನೇಷನಲ್ಲಿದೆ. ಒಂದು ಬ್ಲ್ಯಾಕ್ ಇನ್ನೊಂದು ಕ್ರೀಮ್ ಕಲರ್ದಿದೆ. ಆ್ಯಂಡ್ ಇಲ್ಲಿ ಸೈಡಲ್ಲಿ SS ರೈಲಿಂಗ್ ಬರುತ್ತೆ ಎಲ್ಲ. ಮೇಲೆ ಒಂದು ವಿನಿಯರ್ ವುಡ್ ಶೀಟಿಂದ ಮಾಡಿರೋವಂಥದ್ದು ಒಂದು ಸೀಲಿಂಗ್ ಇದೆ, ಡಿಸೈನ್ ಇದೆ. ಸೊ ಇದರ ಮುಂದ್ಗಡೆ ಏನಿದೆ ಇದು ಕೂಡ SS ರೈಲಿಂಗ್. ಆ್ಯಂಡ್ ಅದ್ರ ಜೊತೆ ಇದು ಟಫ್ ಅಂಡ್ ಗ್ಲಾಸ್ ಇದೆ. ಸೊ ಈ ಪ್ರಾಪರ್ಟಿದು ಮೇನ್ ಡೋರ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್. ತುಂಬ ವಾಸ್ತು ಪ್ರಕಾರವಾಗಿ ಈ ಮನೆನ ಕಟ್ಟಿದ್ದಾರೆ. ಬನ್ನಿ ಈ ಮನೆನ ನೋಡೋಣ. ಸೊ ಮೇನ್ ಡೋರ್ ಎಲ್ಲ ಟೀಕ್ ವುಡಿಂದಾನೇ ಮಾಡಿದ್ದಾರೆ. ಸೊ ಎಂಟರ್ ಆದ ತಕ್ಷಣ ಒಂದು ಕಲರ್ಫುಲ್ ಆಗಿರೋ ಹಾಲ್ ಇದೆ. ಮೇಲೆ ಎಲ್ಲ ಒಂದು ಐ ಥಿಂಕ್ ಇದು ತುಂಬ ಎಲಿಗೆಂಟಿಂದ ಮಾಡಿದ್ದಾರೆ. ಈ ಸೀಲಿಂಗ್ನ ಒಂದು ಯೂನಿಕ್ ಆಗಿರೋ ಡಿಸೈನ್ ಇದೆ ಅದರಲ್ಲಿ. ಸೊ ಇಲ್ಲಿ ಹಾಲಲ್ಲೇ ಒಂದು ಮುಂದೆ TV ಯೂನಿಟ್ ಇದೆ. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಸ್ಟೋರೇಜ್ಗೆ ಅಂತ ಹೇಳಿ ಸ್ಪೇಸ್ ಇದೆ. ತುಂಬ ಸ್ಪೇಸ್ ಇದೆ ಇಲ್ಲಿ ಸ್ಟೋರೇಜ್ಗೆ ಅಂತ ಹೇಳಿ. ಸ್ಟೇರ್ ಕೇಸ್ ಕೆಳಗಡೆನೇ ಇದೆ ಇದು. ಸೊ ಇದು ಬಂದ್ಬಿಟ್ಟು ಪೂಜಾ ರೂಮ್ ಇದೆ. ಸೊ ಇದ್ರದ್ದು ಸ್ಪೆಷಾಲಿಟಿ ಏನಂತ ಅಂದರೆ ಗ್ಲೈಡಿಂಗ್ ಡೋರ್ಸ್ ಇದೆ. ಸೊ ಇದನ್ನು ನಾವು ಮೂವ್ ಮಾಡ್ಬೋದು. ಸ್ಲೈಡಿಂಗ್ ಇದೆ ಇದು. ಸೊ ಇದು ಕೂಡ ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲಿ ಪೂಜಾ ರೂಮ್ ಪಕ್ಕದಲ್ಲಿ ಒಂದು ಮಾಡರ್ನ್ ಕಿಚನ್ ಸಿಗುತ್ತೆ. ಸೊ ಈ ಮಾಡರ್ನ್ ಕಿಚನಲ್ಲಿ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ ಇದೆ. ಸಾಕಷ್ಟು ಲಾಫ್ಟ್ ಸ್ಪೇಸ್ ಇದೆ. ಆ್ಯಂಡ್ ಇಲ್ಲಿ ಕಬರ್ಡ್ ಕೆಳಗಡೆ ಎಲ್ಲ ಒಂದು ಪ್ರೊಫೈಲ್ ಲೈಟಿಂಗ್ನ ಇವರು ಕೊಟ್ಟಿದ್ದಾರೆ ಕಿಚನಲ್ಲಿ. ಚಿಮ್ನಿ ಕೂಡ ಆಕ್ಸೆಸ್ ಇದೆ ಇಲ್ಲಿ ಕಿಚನಲ್ಲಿ. ಸೊ ಇಲ್ಲಿ ಕಿಚನ್ ಹಿಂದ್ಗಡೆ ಒಂದು ಚಿಕ್ಕದಾಗಿರೋ ಒಂದು ಡೈನಿಂಗ್ ಸ್ಪೇಸ್ ಇದೆ. 20/30 ಅಲ್ಲಿ ಎಷ್ಟೊಂದು ಪರ್ಫೆಕ್ಟ್ ಆಗಿ ಎಲ್ಲ ಸ್ಪೇಸ್ನ ಯುಟಿಲೈಸ್ ಮಾಡಿ ಮನೆನ ಇವರು ಕಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಜಾಗ ಇದೆ. ಇಲ್ಲಿ ನೀವು ಬೇಕಂದರೆ ಒಂದು ಬೇಸಿನ್ ಕೂಡ ಕೂಡಿಸ್ಕೋಬೋದು. ಆ್ಯಂಡ್ ಅದ್ರ ಪಕ್ಕದಲ್ಲಿ ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ಫಸ್ಟ್ ಫ್ಲೋರ್ ನೋಡಾಯಿತು. ಸೆಕೆಂಡ್ ಫ್ಲೋರ್ ಕೂಡ ನೋಡೋಣ. ಪೂರ್ತಿ ಮನೆ ಸ್ಟೇರ್ ಕೇಸ್ ಎಲ್ಲ SS ರೈಲಿಂಗಿಂದಾನೇ ಮಾಡಿರೋದು. ಆ್ಯಂಡ್ ಮನೆ ಪೂರ್ತಿ ಫ್ಲೋರಿಂಗ್ ಎಲ್ಲ ಗ್ರಾನೈಟಿಂದ ಇದೆ. ಸೊ
ಸೊ ಎಂಟರ್ ಆದ ತಕ್ಷಣ ಒಂದು ವಾಲ್ ಮೌಂಟೆಡ್ ಸ್ಟಡಿ ಸ್ಪೇಸ್ ಅಥವಾ ವರ್ಕ್ ಸ್ಪೇಸ್ ಇದೆ. ಮೇಲೆ ಒಂದು ಚಿಕ್ಕ ಬ್ಯೂಟಿಫುಲ್ ಲೈಟ್ ಇದೆ. ಸೊ ಈ ಫ್ಲೋರಲ್ಲಿ, ಸೆಕೆಂಡ್ ಫ್ಲೋರಲ್ಲಿ ನಮಗೆ 2 ರೂಮ್ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಫಸ್ಟ್ ರೂಮ್. ಎಲ್ಲ ರೂಮಲ್ಲೂ ವಿಂಡೋಸ್ ಇದೆ. ಸೊ ಗಾಳಿ ಬೆಳಕು ಎಲ್ಲ ಈ ಮನೆಗೆ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಸ್ಲೈಡಿಂಗ್ ಕವರ್ಸ್ ಇದೆ ಇಲ್ಲಿ ಕೂಡ. ಆ್ಯಂಡ್ ಇಲ್ಲಿ ಸ್ಲೈಡ್ ಮಾಡಿದರೆ ಒಂದು ಹಿಡನ್ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಈ ಅಟ್ಯಾಚ್ ಬಾತ್ರೂಮ್ ಹೋಗೋಕ್ಕಿಂತ ಮುಂಚೆ ನಮಗೆ ಒಂದು ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಆ ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರೂಮ್, ಸೆಕೆಂಡ್ ಫ್ಲೋರ್ದು. ಸೊ ಈ ರೂಮಲ್ಲಿ ಕೂಡ ಸಾಕಷ್ಟು ಕಬರ್ಡ್ಸ್ ಇದೆ ಆ್ಯಂಡ್ ಟಿ ವಿ ಯೂನಿಟ್ ಇದೆ. ಈ ಕಡೆ ಬಂದರೆ ಸೊ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಚಿಕ್ಕ ಬಾಲ್ಕನಿಗೆ ಆಕ್ಸೆಸ್ ಇದೆ. ಸೊ ಸೆಕೆಂಡ್ ಫ್ಲೋರಲ್ಲಿ ನಾನು ನಿಮಗೆ 2 ರೂಮ್ನ ತೋರಿಸಿದ್ದೀನಿ. ಥರ್ಡ್ ಫ್ಲೋರ್ ಕೂಡ ಬೇಗ ನೋಡ್ಕೊಂಡು ಬರೋಣ. ಥರ್ಡ್ ಫ್ಲೋರಲ್ಲಿ ಕೂಡ ಎಂಟರ್ ಆದ ತಕ್ಷಣ ವಾಲ್ ಮೌಂಟೆಡ್ ಶೆಲ್ಫ್ಸ್, ವಾಲ್ ಮೌಂಟೆಡ್ ಟೇಬಲ್ ಎಲ್ಲ ಇದೆ. ಆ್ಯಂಡ್ ಮೇಲೆ ಇಲ್ಲಿ ಕೂಡ ಒಂದು ಕಲರ್ಫುಲ್ ಆಗಿರೋ ಕ್ಯೂಟ್ ಲೈಟ್ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಈ ಫ್ಲೋರಲ್ಲಿ ಕೂಡ 2 ರೂಮ್ ಸಿಗುತ್ತೆ. ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ ಎಲ್ಲ ಫ್ಲೋರಲ್ಲೂ ಇದೆ, ಎಲ್ಲ ರೂಮಲ್ಲೂ ಇದೆ. ಸೊ ಇಲ್ಲಿ ಕೂಡ ಕೆಳಗಿರೋ ಥರನೇ ಇಲ್ಲಿ ಒಂದು ಹಿಡನ್ ಬಾತ್ರೂಮ್ ಇದೆ. ಸೊ ಎಂಟರ್ ಆದ ತಕ್ಷಣ ಒಂದು ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ, ಅದ್ರ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಫಿಟ್ಟಿಂಗ್ಸ್ ಬಂದ್ಬಿಟ್ಟು ತುಂಬ ಕಸ್ಟಮೈಸಬಲ್ ಇದೆ. ನೀವು ಯಾವ್ದು ಅಂತೀರೋ ಅದನ್ನು ಇವರು ಹಾಕ್ಸ್ಕೊಳಕ್ಕೆ ರೆಡಿ ಇದ್ದಾರೆ. ಸೊ ಎಲ್ಲ ಸ್ವಿಚ್ ಬೋರ್ಡ್ಸ್ ಕೂಡ ಇಲ್ಲಿ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದಾರೆ ಇವರು. ಸೊ 2 ರೂಮು ಸೆಕೆಂಡ್ ಫ್ಲೋರಲ್ಲಿ ಹೆಂಗಿರುತ್ತೋ ಹೆಚ್ಚು ಕಮ್ಮಿ ಅದೇ ಥರನೇ ಇರುತ್ತೆ. ಸೊ 2 ರೂಮಲ್ಲೂ ಇಲ್ಲಿನೂ ಅಟ್ಯಾಚ್ ಬಾತ್ರೂಮ್ಸ್ ಇದೆ, ಕಬರ್ಡ್ಸ್ ಇದೆ, ಡ್ರೆಸ್ಸಿಂಗ್ ಮಿರರ್, ಟಿ ವಿ ಯೂನಿಟ್ಸ್. ಸೊ ಇದೆಲ್ಲನೂ ಬರುತ್ತೆ. ಇಲ್ಲಿ ಕೂಡ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಕೆಳಗಡೆ ಬಾಲ್ಕನಿ ತೋರಿಸ್ತಿದ್ವಿ, ಇದೂ ಹಾಗೆ ಇರುತ್ತೆ. ಸಿಮಿಲರ್ ಬಾಲ್ಕನಿ ಇರುತ್ತೆ, ಚಿಕ್ಕದಾಗಿ ಚೊಕ್ಕದಾಗಿದೆ ಬಾಲ್ಕನಿ. ಥರ್ಡ್ ಫ್ಲೋರ್ನ ನೋಡಿ ಬಂದ್ವಿ ಈಗ. ಸೊ ಟೆರೆಸ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ಸೊ ಮೇಲೆ ಎಲ್ಲ ಒಂದು ಡಿಫ್ರೆಂಟ್ ಆಗಿರೋ ಲೈಟ್ ಕನೆಕ್ಷನ್ಸ್ನ ಇವರು ಕೊಟ್ಟಿದ್ದಾರೆ ಈ ಮನೆಗೆ. ಇದನ್ನ ನೀವು ವಾಷಿಂಗ್ ಮಷೀನ್ನ ಇಲ್ಲಿ ಫಿಟ್ ಮಾಡ್ಕೋಬೋದು ಅಥವಾ ಏನಾದರೂ ನೀವು ಅದನ್ನ ಯೂಸ್ ಮಾಡ್ಕೋಬೋದು ಆ ಸ್ಪೇಸ್ನ. ಸೊ ಈ ಟೆರೆಸಲ್ಲಿ ಕೂಡ 2 ಎಂಟ್ರೆನ್ಸ್ ಇದೆ ನಮಗೆ. ಸೊ ಫಸ್ಟ್ ಎಂಟ್ರೆನ್ಸ್ ಬಂದುಬಿಟ್ರೆ ನಮಗೆ ಕಂಪ್ಲೀಟ್ ಆಗಿ ಇಲ್ಲಿ ವಾಷಿಂಗ್ಗೆ ಅಂತ ಹೇಳಿ ಸ್ಪೇಸ್ ಇಟ್ಟಿದ್ದಾರೆ ಆ್ಯಂಡ್ ಬಟ್ಟೆ ಒಣಗಾಕೋಕ್ಕೆಲ್ಲ ಜಾಗ ಕೊಟ್ಟಿದ್ದಾರೆ. ಸೊ 1ನೇ ಎಂಟ್ರೆನ್ಸಲ್ಲಿ ನಾವು ವಾಷಿಂಗ್ಗೆ ಅಂತ ಹೇಳಿ ಅನ್ಕೋಬೋದು. ಬನ್ನಿ ಸೆಕೆಂಡ್ ಎಂಟ್ರೆನ್ಸಲ್ಲಿ ಏನಿರುತ್ತೆ ಅಂತ ನೋಡೋಣ. ಸೊ ಸೆಕೆಂಡ್ ಎಂಟ್ರೆನ್ಸ್ ಬಂದುಬಿಟ್ರೆ ಕೆಳಗಡೆ ಎಲ್ಲ ಒಂದು ವುಡನ್ ಟಚ್ ಜೊತೆ ಫ್ಲೋರಿಂಗ್ ಇದೆ. ಸೊ ಇದನ್ನು ಚಿಕ್ಕ ಪಾರ್ಟಿ ಏರಿಯಾ ಅಂತ ಅನ್ಕೋಬೋದು. ಸೊ ಒಳ್ಳೆ ಜಾಗ ಇದೆ ಇದು, ಒಂದು ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡೋಕ್ಕೆಲ್ಲ. ಟೆರೆಸ್ ತುಂಬ ಚೆನ್ನಾಗಿದೆ, ವ್ಯೂ ಕೂಡ
ಚೆನ್ನಾಗಿದೆ. ಇಲ್ಲಿಂದ ಮೇಲೆ ಒಂದು ಓವರ್ ಹೆಡ್ ಟ್ಯಾಂಕ್ ಬರುತ್ತೆ ಆ ಕಡೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಾವು ನಿಮಗೆ ಇವತ್ತು ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಪ್ರಾಪರ್ಟಿನ ತೋರಿಸಿದ್ದೀವಿ. ಸೊ ಈ ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ಬನಶಂಕರಿ 6 ಸ್ಟೇಜ್ 4th B ಬ್ಲಾಕಲ್ಲಿ ಇದೆ. ಸೊ ಈ ಪ್ರಾಪರ್ಟಿ ಸುತ್ತಮುತ್ತಲು ನಿಮಗೆ ಸಾಕಷ್ಟು ಒಳ್ಳೆ ಸ್ಕೂಲ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲನೂ ಆಕ್ಸೆಸ್ ಸಿಗುತ್ತೆ. ಆ್ಯಂಡ್ ಇದು ಕನಕಪುರ ರೋಡ್ ಹತ್ತಿರ ಇದೆ. ಇನ್ನೊಂದು ಹೈಲೈಟ್ ಏನಂತ ಅಂದರೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಇಲ್ಲಿಂದ ತುಂಬ ಹತ್ತಿರ. ಸೊ ಈ ಪ್ರಾಪರ್ಟಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಈ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕರೆ ಮಾಡಿ ಈ ಪ್ರಾಪರ್ಟಿನ ತಕ್ಷಣ ನಿಮ್ದಾಗಿಸ್ಕೊಳ್ಳಿ, ಯಾವುದೇ ಬ್ರೋಕರೇಜ್ ಇಲ್ಲದೆ. ಧನ್ಯವಾದಗಳು.